ಬೀದರ್ನಲ್ಲಿ 3-4 ದಿನಗಳಿಂದ ಭರ್ಜರಿ ಮಳೆ ಬಾಡುತ್ತಿದ್ದ ಸೋಯಾ ತೊಗರಿ ಬೆಳೆಗೆ ಹೊಸ ಜೀವ. ರೈತರ ಮುಖದಲ್ಲಿ ಮಂದಹಾಸ. ತೀವ್ರ ಮಳೆ ಕೊರತೆ ಹಾಗೂ ಬರದ ಭೀತಿಯಿಂದ ಕಂಗೆಟ್ಟಿದ್ದ ಬೀದರ್ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಭರ್ಜರಿ ಮಳೆಯಾಗುತ್ತಿದೆ. ಅದರಲ್ಲೂ ವಿಶೇಷವಾಗಿ ಜುಲೈ 19ರ ರಾತ್ರಿ ಆರಂಭವಾದ ಮಳೆ 24 ಗಂಟೆಗಳಲ್ಲಿ 16.5 ಮಿಲಿಮೀಟರ್ ಮಳೆ ದಾಖಲಿಸಿದ್ದು ಈ ಮುಂಗಾರಿನ ಗರಿಷ್ಠ ಮಳೆಯಾಗಿದೆ. ಇದು ಸದ್ಯ ನೀರಿಲ್ಲದೆ ಜಮೀನುಗಳಲ್ಲಿ ಒಣಗಿ ಹೋಗುವ ಹಂತ ತಲುಪಿದ್ದ ಸೋಯಾ ಅವರೇ ತೊಗರಿ ಬೆಳೆಗಳಿಗೆ ಜೀವ ಕಳೆ ತುಂಬಿದ್ದು ತಡವಾಗಿ ಸುರಿದ ಮಳೆ ಹಾಗೂ ಮಳೆ ಕೊರತೆಯಿಂದ ಇಳುವರಿ ಕಡಿಮೆಯ ಸಾಧ್ಯತೆ ಇದ್ದರೂ ಸಹ ಬೆಳೆ ಚೇತರಿಸಿಕೊಳ್ಳುತ್ತಿರುವುದು ಸದ್ಯ ರೈತರ ಮುಖದಲ್ಲಿ ಭರವಸೆ ಮಂದಹಾಸ ಮೂಡುವಂತೆ ಮಾಡಿದೆ. ಬರದ ಭೀತಿಯಲ್ಲಿದ್ದ ಜಿಲ್ಲೆಗೆ ಭಾನುವಾರ ರಾತ್ರಿ ಸುರಿದ ಮಳೆ ಸಂತಸ ತಂದಿದೆ. ಕಳೆದ 24 ಗಂಟೆಗಳಲ್ಲಿ ಜಿಲ್ಲೆಯಾದ್ಯಂತ 16 ಮಿಲಿಮೀಟರ್ ಮಳೆ ಸುರಿದಿದೆ. ಮಳೆಗಾಲ ಆರಂಭವಾದ ಮೇಲೆ ಈ ಪ್ರಮಾಣದ ಮಳೆ ಇದೇ ಮೊದಲು ದಾಖಲಾಗಿದೆ. ಭಾನುವಾರ ರಾತ್ರಿ ಶುರುವಾದ ಮಳೆ 11 ಗಂಟೆಯವರೆಗೆ ನಿರಂತರ 3 ಗಂಟೆ ಸುರಿದಿದೆ. ಪರಿಣಾಮ ರಸ್ತೆಯ ಇಕ್ಕೆಲಗಳಲ್ಲಿನ ತಗ್ಗು ಗುಂಡಿಗಳಲ್ಲಿ ಚರಂಡಿಗಳಲ್ಲಿ ನೀರು ಸಂಗ್ರಹವಾಗಿದೆ.